ಆತ್ಮೀಯರೇ ನಮಸ್ಕಾರಗಳು. SATS ಕರ್ನಾಟಕ ತಂತ್ರಾಂಶದಲ್ಲಿ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಅಂದರೆ STSನಲ್ಲಿ ಇದುವರೆಗೂ ರಿಜಿಸ್ಟ್ರೇಷನ್ ಆಗದೇ ಇರತಕ್ಕಂತಹ ಶಿಕ್ಷಕರನ್ನು ಅವರ KGID ಸಂಖ್ಯೆಯನ್ನು ಕೊಟ್ಟು ಸಿಂಕ್ ಡೇಟಾ ಮಾಡಿ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು. ಮತ್ತು ಈಗಾಗಲೇ STSನಲ್ಲಿ ರಿಜಿಸ್ಟ್ರೇಷನ್ ಇದ್ದು ಒಂದು ಶಾಲೆಯಿಂದ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಬಂದಿರತಕ್ಕಂತಹ ಶಿಕ್ಷಕರನ್ನು ಕೂಡ ನಾವು ಅವರ ಒಂದು KGID ನಂಬರ್ ಮೂಲಕ ಸಿಂಕ್ ಡೇಟಾ ಮಾಡಿ ಪ್ರೆಸೆಂಟ್ ವರ್ಕ್ ಮಾಡ್ತಿರ್ತಕ್ಕಂತಹ ಸ್ಕೂಲ್ನ ಒಂದು ಟೀಚರ್ಸ್ ಲಿಸ್ಟ್ಗೆ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ನಲ್ಲಿ ನಿಮ್ಮ ಸ್ಕೂಲ್ STSನ ಒಂದು ಲಾಗಿನ್ ಯೂಸರ್ ನೇಮ್ ಮತ್ತು ಬಂದಂಥ OTP ಫಿಲ್ ಮಾಡಿ ಲಾಗಿನ್ ಆಗಿ ಸ್ಕೂಲ್ STS ಲಾಗಿನ್ನ ಹೋಮ್ ಪೇಜ್ಗೆ ಬನ್ನಿ. ನಾವೀಗ ಲಾಗಿನ್ ಆಗಿದ್ದೇವೆ. ಈ ಒಂದು ಹೋಮ್ ಪೇಜ್ನಲ್ಲಿ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಒಂದು ಆಪ್ಷನ್ಗಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ಕನ್ನು ಮಾಡಿ ಅಪ್ಡೇಟ್ ಟೀಚರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ ಟೀಚರ್ ಲಿಸ್ಟ್ ಬಂತು. ಇಲ್ಲಿ ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಡೀಟೇಲ್ ಟೀಚರ್ ರಿಜಿಸ್ಟ್ರೇಷನ್ ಇಂಟರ್ಫೇಸ್ ಪೇಜ್ ಬರ್ತದೆ. KGID ಇಲ್ಲಿ ನೀವು ಯಾವೊಬ್ಬ ಟೀಚರನ್ನು ಆ್ಯಡ್ ಮಾಡ್ತಾ ಇದ್ದೀರಿ ಅವರ ಪ್ರಥಮ KGID ಸಂಖ್ಯೆಯನ್ನು ಈ KGID ಮುಂದೆ ಕೊಟ್ಟಿರ್ತಕ್ಕಂಥ ವೈಟ್ ಬಾಕ್ಸ್ನಲ್ಲಿ ಕೊಡಿ. ನಂತರ ಸಿಂಕ್ EDS ಡೇಟಾ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಅಂದರೆ EDSನಿಂದ ಒಬ್ಬ ಶಿಕ್ಷಕರ ಒಂದು ಡೀಟೇಲ್ಸು ಪೇಚ್ ಆಗ್ತದೆ. ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಪೇಚ್ ಆಯಿತು. ಈ ಮುಂಚೆ ನ್ಯೂ ಟೀಚರ್ ರಿಜಿಸ್ಟ್ರೇಷನನ್ನು ಮಾಡಬೇಕಾದ್ರೆ ಶಿಕ್ಷಕರ KGID ನಂಬರ್ ಕೊಟ್ಟು ಸಿಂಕ್ EDS ಡೇಟಾ ಅಂತ ಕೊಟ್ಟಾಗ ಡೇಟಾ ಪೆಚ್ ಆಗ್ತಾ ಇರಲಿಲ್ಲ ಮತ್ತು KGID ನಂಬರ್ ಮೂಲಕ ಟೀಚರ್ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಕೂಡ ಅವೈಲೇಬಲ್ ಇರಲಿಲ್ಲ. ನಾವು ಮೊದಲು ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಾವು BRC ಬ್ಲಾಕ್ ಲೆವೆಲಲ್ಲಿ ಪ್ರೋಗ್ರಾಮರ್ ಅವ್ರ ಕಡೆಯಿಂದ ಮಾಡಿಸ್ಬೇಕಾಗ್ತಾ ಇತ್ತು. ಸೊ ಈಗ ಏನಾಗಿದೆ, ಸ್ಕೂಲ್ನ SATSನ ಸ್ಕೂಲ್ ಲಾಗಿನ್ನಲ್ಲಿಯೇ ಈ ಒಂದು KGID ನಂಬರ್ ಮೂಲಕ ಸಿಂಕ್ EDS ಡೇಟಾ ಆಟೋ ಪೇಚ್ ಆಗಿ ಶಿಕ್ಷಕರನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಆಪ್ಷನ್ ಅವೈಲೇಬಲ್ ಆಗಿರುತ್ತದೆ. ಇಲ್ಲಿ ಸೆಲೆಕ್ಟೇಷನ್ ಸೆಲೆಕ್ಟ್ ಡೋನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸೆಲೆಕ್ಟೇಷನನ್ನು ಮಿಸ್ಟರ್, ಮಿಸ್ಸಸ್, ಮಿಸ್ ಇವುಗಳನ್ನು ನೀವು ಕೂಡ ಸೆಲೆಕ್ಟ್ ಮಾಡಿಕೊಳ್ಬೋದಾಗಿರುತ್ತದೆ. ಆಮೇಲೆ ಇಲ್ಲಿ ಮ್ಯಾಂಡೇಟರಿ ಇರತಕ್ಕಂಥ ಇನ್ನೊಂದು ಬಾಕ್ಸ್ ಯಾವುದಪ್ಪ ಅಂದರೆ ಕ್ಯಾಸ್ಟು. ಸೆಲೆಕ್ಟ್ ಡೋನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟು ಇಲ್ಲಿ ಕೆಲವೊಂದಿಷ್ಟು ಒಂದು ಟ್ಯಾಬ್ಗಳಿವೆ. ಅವು ನಿಮಗೆ ಪೂರ್ತಿ ಎಕ್ಸ್ಪ್ಯಾಂಡ್ ಆಗಬೇಕಾದ್ರೆ ಇಲ್ಲಿ ಬಲಗಡೆ ಎಕ್ಸ್ಪ್ಯಾಂಡ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಮೊಬೈಲ್ ನಂಬರು EDSನಿಂದ ಆಟೋ ಪೇಚ್ ಆಗಿರುತ್ತದೆ. ನೆಕ್ಸ್ಟು ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಇದೆ. ಅಡ್ರೆಸ್ ಡೀಟೇಲ್ಸನ್ನೆಲ್ಲ ಕೊಡಿ. ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಇದೆ. ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸಲ್ಲಿ ನೋಡಿ ಇಲ್ಲೊಂದು ಸ್ಕ್ವೇರ್ ಬಾಕ್ಸ್ ಇದೆ. ಅಂದರೆ ಇಲ್ಲಿ ಕರೆಂಟ್ ಅಡ್ರೆಸ್ ಡೀಟೇಲ್ಸು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸು ಎರಡು ಒಂದೇ ಇದ್ದರೆ ಸ್ಕ್ವೇರ್ ಬಾಕ್ ಟಚ್ ಮಾಡಿ. ಆಗ ಕರೆಂಟ್ ಅಡ್ರೆಸ್ ಡೀಟೇಲ್ಸಲ್ಲಿ ಕೊಟ್ಟಿರ್ತಕ್ಕಂತಹ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಪರ್ಮನೆಂಟ್ ಅಡ್ರೆಸ್ಗೆ ಆಟೋ ಪೇಚ್ ಆಗ್ತದೆ. ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ ಅಂದರೆ ಇಲ್ಲಿ ಈ ಒಂದು ಡೀಟೇಲ್ಸ್ ಏನಿದೆ ಐಡೆಂಟಿಟಿ ಪ್ರೂಫ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಕ್ಕಂಥದ್ದು ಇದು ಮ್ಯಾಂಡೇಟ್ರಿ ಇಲ್ಲ, ಯಾಕೆಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಇರೋದಿಲ್ಲ. ನೆಕ್ಸ್ಟು ಅಕಾಡೆಮಿಕ್ ಡೀಟೇಲ್ಸಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ತಿರ್ತಕ್ಕಂತಹ ಟೀಚರ್ ಅವರ ಅಕಾಡೆಮಿಕ್ ಡೀಟೇಲ್ಸನ್ನೆಲ್ಲ ಕೊಡಬೇಕಾಗ್ತದೆ. ಟೀಚರ್ ಟೈಪ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೀಚರ್ ಟೈಪನ್ನು ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಡರ್ ಕೇಳಿದ್ದಾರೆ, ಡ್ರಾಪ್ ಡೌನಿಂದ ಕ್ಯಾಡ್ರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕ್ಯಾಡರ್ ಸಬ್ಜೆಕ್ಟ್ ಅಪಾಯಿಂಟೆಡ್ ಸಬ್ಜೆಕ್ಟ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಪಾಯಿಂಟ್ ಆಗಿರೋ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡ್ರಾಪ್ ಡೌನಿಂದ. ಮತ್ತು ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ BEd, MEd ಯಾವ ಒಂದು ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಈ ಒಬ್ಬ ಶಿಕ್ಷಕರು ಅದನ್ನು ಈ ಒಂದು ಡ್ರಾಪ್ ಡೌನ್ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ನೇಚರ್ ಆಫ್ ಅಪಾಯಿಂಟ್ಮೆಂಟನ್ನು ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ಅಪಾಯಿಂಟೆಡ್ ಫಾರ್ ಲೆವೆಲ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಯಾವ ಲೆವೆಲ್ಗೆ ಅಪಾಯಿಂಟ್ ಆಗಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸಸ್ ಸ್ಟಾರ್ಟ್ನಲ್ಲಿ ಬೋಧಿಸ್ತಕ್ಕಂಥ ತರಗತಿಯನ್ನು ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನಲ್ಲಿ ಬೋಧನಾ ಮಾಧ್ಯಮವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. TET ಕ್ವಾಲಿಫೈ ಆಗಿದ್ದರೆ ಎಸ್ ಅಂತ ರೇಡಿಯೋ ಬಟನ್ ಕೊಡಿ. TET ಕೋರ್ಸಲ್ಲಿ KTET, CTET ಅದರ್ ಅಂತ ಇದೆ, ಅಪ್ಲೈ ಆಗೋದನ್ನು ಕೊಡಿ. ಸ್ಕೂಲ್ ಕ್ಯಾಟಗರಿ EDSನಿಂದ ಆಟೋ ಪಿಚ್ ಆಗಿದೆ. ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಹೈಯೆಸ್ಟ್ ಯಾವುದಾಗಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಮೇನ್ ಸಬ್ಜೆಕ್ಟ್
ಟಾಟ್ ಇಲ್ಲಿ ಮುಖ್ಯವಾಗಿ ಇವರು ಬೋಧಿಸ್ತಕ್ಕಂಥ ಒಂದು ವಿಷಯಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಜೆಕ್ಟ್ 1 2 3 ಇದೆ. ಸೆಲೆಕ್ಟ್ ಸಬ್ಜೆಕ್ಟ್ 1 ಮುಂದೆ ಇರುವ ಬಾಕ್ಸ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಜೆಕ್ಟ್ಗಳ ಲಿಸ್ಟ್ ತೋರಿಸ್ತದೆ. ಇವರು ಮುಖ್ಯವಾಗಿ ಬೋಧಿಸ್ತಕ್ಕಂಥ ಒಂದು ಸಬ್ಜೆಕ್ಟನ್ನು ಒಂದು ಡ್ರಾಪ್ ಡೌನ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಟೋಟಲ್ ಡೇಸ್ ಇನ್ ಸರ್ವಿಸ್ ಟ್ರೈನಿಂಗ್ ರಿಸೀವ್ಡ್ ಇನ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಅಂದರೆ ಕಳೆದ ಸಾಲಿನಲ್ಲಿ ಇವರು ಎಷ್ಟು ಒಂದು ಸೇವಾ ನಿರತ ತರಬೇತಿಗಳನ್ನು ಪಡೆದುಕೊಂಡಿದ್ದಾರೆ ಸಂಖ್ಯೆಯನ್ನು ಇಲ್ಲಿ ಕೊಡಿ. ಆಮೇಲೆ ಟ್ರೈನಿಂಗ್ ನೀಡೆಡ್ನಲ್ಲಿ ಸೆಲೆಕ್ಟ್ ಡ್ರೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವ ಒಂದು ಫೀಲ್ಡ್ನಲ್ಲಿ ಇವರಿಗೆ ಟ್ರೈನಿಂಗ್ ಅವಶ್ಯಕತೆ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಟ್ರೈನಿಂಗ್ ರಿಸೀವ್ಡ್ನಲ್ಲಿ ಪಡೆದಿರ್ತಕ್ಕಂತಹ ಟ್ರೈನಿಂಗ್ ಇಲ್ಲಿ ಏನೊಂದು ಲಿಸ್ಟ್ ಇದೆ, ಈ ಒಂದು ಲಿಸ್ಟ್ಗಳಲ್ಲಿ ತಾವು ಯಾವ ರೀತಿ ಟ್ರೈನಿಂಗ್ ತಗೊಂಡಿದ್ದೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದರ್ ಡೀಟೇಲ್ಸ್ ಇದೆ ಇಲ್ಲಿ ನೀವು ನಂಬರ್ ಆಫ್ ವರ್ಕಿಂಗ್ ಡೇಸ್ ಸ್ಪೆಂಟ್ ಆನ್ ನಾನ್ ಟೀಚಿಂಗ್ ಅಸೈನ್ಮೆಂಟ್ಸ್ ಅಂದರೆ ಬೋಧಕೇತರ ಒಂದು ಕಾರ್ಯಗಳಲ್ಲಿ ತಾವು ಎಷ್ಟು ದಿನಗಳ ಕಾಲ ತೊಡಗಿದ್ರಿ ಅನ್ನೋದನ್ನು ಒಂದು ಬಾಕ್ಸ್ನಲ್ಲಿ ಕೊಡಿ, ಇಲ್ಲ ಅಂದರೆ 0 ಅಂತ ಕೊಡಿ. ಆಮೇಲೆ ನೀವು ಸೈನ್ಸು, ಮ್ಯಾಥ್ಸು ಮತ್ತು ಇಂಗ್ಲೀಷು ಆಮೇಲೆ ಭಾಷೆಗಳನ್ನು ಯಾವ ಲೆವೆಲ್ವರೆಗೆ ಓದಿದ್ದೀರಿ ಅನ್ನೋದನ್ನು ಫಾರ್ ಎಕ್ಸಾಂಪಲ್ ನೋಡಿ, ಸೈನ್ಸನ್ನು ನೀವು ಎಲ್ಲಿವರೆಗೆ ಓದಿರಿ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ರೈಮರಿ, ಹೈಸ್ಕೂಲು ಆಮೇಲೆ ಹೈಯರ್ ಸೆಕೆಂಡ್ರಿ, ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಇದೆ. ಸೊ ನೀವು ಮ್ಯಾಥ್ಸನ್ನು ಎಲ್ಲಿವರೆಗೆ ಓದಿದ್ದೀರಿ ಅಂತಕ್ಕಂಥದ್ದನ್ನು ಈ ಒಂದು ಲೆವೆಲನ್ನು ಈ ಒಂದು ಲಿಸ್ಟ್ನಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಸೈನ್ಸ್ ಓದಿರ್ತಕ್ಕಂಥದ್ದು, ಇಂಗ್ಲೀಷು ಮತ್ತು ಲ್ಯಾಂಗ್ವೇಜ್ಗಳನ್ನು ಎಲ್ಲಿವರೆಗೂ ಓದಿದಿರಿ, ಅದೇ ರೀತಿ ಸೋಷಿಯಲ್ ಸ್ಟಡೀಸನ್ನು ಕೂಡ ಯಾವ ಒಂದು ಲೆವೆಲ್ವರೆಗೆ ನೀವು ಸ್ಟಡಿ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ಲಿಸ್ಟ್ಗಳಿಂದ ಸೆಲೆಕ್ಟ್ ಮಾಡ್ತಾ ಹೋಗಿ. ಡಿಸೇಬಿಲಿಟಿ ಟೀಚರ್ ಆಗಿದ್ದರೆ ಇಲ್ಲಿ ನಿಮಗೆ ಅಪ್ಲೈ ಆಗ್ತಕ್ಕಂಥ ಡಿಸೇಬಿಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅಪ್ಲೈ ಆಗದಿದ್ದರೆ ನಾಟ್ ಅಪ್ಲಿಕೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರೈನ್ಡ್ ಫಾರ್ ಟೀಚಿಂಗ್ CWSನಲ್ಲಿ CWSN ಟ್ರೈನಿಂಗ್ ನೀವು ಕಂಪ್ಲೀಟ್ ಮಾಡಿದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಮತ್ತು ನಿಮಗೆ ಕಂಪ್ಯೂಟ್ರನ್ನು ಉಪಯೋಗಿಸಿಕೊಂಡು ಬೋಧನೆ ಮಾಡಲು ಬರುತ್ತದೆಯೇ ಪ್ರಶ್ನೆಗೆ ನಿಮಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡಬಹುದು ಈಗ ಎಕ್ನಾಲಜ್ಮೆಂಟ್ ಪೇಜ್ ಅಂತ ಬಂತು. ಯುವರ್ ಟೀಚರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಮತ್ತು ಟೀಚರ್ ವಿತ್ KGID ನಂಬರ್ ಈಸ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಯುವರ್ SATS ಟೀಚರ್ ID ಈಸ್ ಅಂತ ಒಂದು ಟೀಚರ್ ID ಜನ್ರೇಟ್ ಆಗಿರುತ್ತದೆ. ಮತ್ತು ಇಲ್ಲಿ ಕೆಳಗಡೆ ನೋಟ್ ಅದನ್ನು ಕೊಟ್ಟಿದ್ದಾರೆ. SATS ಟೀಚರ್ ID ಕ್ಯಾನ್ ಬಿ ಯೂಸ್ಡ್ ಫಾರ್ ಟೀಚರ್ ಅಟೆಂಡೆನ್ಸ್, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಫ್ಯೂಚರ್ ರೆಫರೆನ್ಸಸ್ ಅಂತ ಒಂದು ನೋಟನ್ನು ಕೂಡ ಕೊಟ್ಟಿರುತ್ತಾರೆ. ರಿಜಿಸ್ಟ್ರೇಷನ್ ಆಗದೇ ಇರತಕ್ಕಂಥ ಟೀಚರ್ ಅವರ ಒಂದು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ವಿಧಾನ ಆಯಿತು. ಇನ್ನು ಆಲ್ರೆಡಿ ಆ ಟೀಚರ್ ಒಬ್ಬರು ಒಂದು ಶಾಲೆಯಲ್ಲಿ ಅವರ ಒಂದು SATSನ ಟೀಚರ್ ಮ್ಯಾನೇಜ್ಮೆಂಟ್ ಟೀಚರ್ ಲಿಸ್ಟಲ್ಲಿ ಅವರು ಹೆಸರು ಇರ್ತದೆ. ಬಟ್ ಅವರೇನಾಗಿದ್ದಾರೆ ಮೂಲ ಶಾಲೆಯಿಂದ ಟ್ರಾನ್ಸ್ಫರ್ ಆಗಿ ಈಗ ಬೇರೆ ಸ್ಕೂಲ್ಗೆ ಬಂದಿದ್ದಾರೆ. ಅಲ್ಲಿ ಮತ್ತು ಮೂರು ಶಾಲೆಯಲ್ಲಿ ಅವರ ಒಂದು ಟೀಚರ್ ಸ್ಟೇಟಸಲ್ಲಿ ಟ್ರಾನ್ಸ್ಫರ್ ಅಂತಲೂ ಕೂಡ ಮಾಡಿದ್ದಾರೆ. ಬಟ್ ಈಗ ಅವರು ಹೊಸದಾಗಿ ಯಾವ ಒಂದು ಟ್ರಾನ್ಸ್ಫರ್ ಆಗಿ ಯಾವ ಸ್ಕೂಲ್ಗೆ ಬಂದಿದ್ದಾರೆ, ಅವರು ಇನ್ನೂ ತಮ್ಮ ಒಂದು ಹೊಸದಾಗಿ ಜಾಯ್ನ್ ಆಗಿರ್ತಕ್ಕಂಥ ಶಾಲೆಯವರು ತಾವು ಜಾಯ್ನ್ ಆಗಿ ಬಂದಿರತಕ್ಕಂಥ ಶಾಲೆಯ ಒಂದು SATS ಟೀಚರ್ ಲಿಸ್ಟ್ನಲ್ಲಿ ಈ ಒಂದು ಟೀಚರ್ ರಿಜಿಸ್ಟ್ರೇಷನನ್ನು ಮಾಡಿರೋದಿಲ್ಲ. ಅಂಥ ಒಬ್ಬ ಟೀಚರನ್ನು ನಾವು ಈಗ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಮತ್ತೆ ಈ ಒಂದು ಟೀಚರ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಅಪ್ಡೇಟ್ ಟೀಚರ್ ಡೇಟಾ ಮೇಲೆ ಕ್ಲಿಕ್ಕನ್ನು ಮಾಡಿ ಟೀಚರ್ ಲಿಸ್ಟ್ ಬರ್ತದೆ. ಇಲ್ಲಿ ಕೆಳಗಡೆ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಡೀಟೇಲ್ ಟೀಚರ್ ರಿಜಿಸ್ಟ್ರೇಷನ್ ಇಲ್ಲಿ KGID ನಂಬರ್ ಮುಂದೆ ಈಗ ಟ್ರಾನ್ಸ್ಫರ್ ಆಗಿ ಬಂದಿರತಕ್ಕಂಥ ಟೀಚರ್ ಅವರ ಒಂದು KGID ನಂಬರನ್ನು ಕೊಡಿ. ನಂತರ ಸಿಂಕಿ EDS ಡೇಟಾ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈಗ ಟೀಚರ್ ಡೀಟೇಲ್ಸ್ ಎಲ್ಲ ಪೇಜ್ ಆಗ್ತದೆ. ಮತ್ತು ಇಲ್ಲಿ ನೀವು ಏನು ಮಾಡ್ಬೋದು, ಇವರಿಗೆ ಒಂದು ಸ್ಯಾನಿಟೇಷನನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಅದರ್ ಡೀಟೇಲ್ಸ್ಗಳಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸು, ಕರೆಂಟ್ ಅಫೇರ್ಸ್ ಡೀಟೇಲ್ಸ್ ಏನೊಂದು ಇಲ್ಲೆಲ್ಲ ಡೀಟೇಲ್ಸ್ಗಳೊಂದು ಟ್ಯಾಬ್ಗಳಿವೆ. ಆ ಎಲ್ಲ ಡೀಟೇಲ್ಸ್ಗಳೊಂದು ಟ್ಯಾಬನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಡೀಟೇಲ್ಸನ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಎಕ್ನಾಲಜ್ಮೆಂಟ್ ಪೇಜ್ ಬಂತು. ರಿಜಿಸ್ಟರ್ ಆಗಿರತಕ್ಕಂತಹ ಒಂದು ಶಿಕ್ಷಕರು ಈಗ ಟೀಚರ್ ಲಿಸ್ಟ್ನಲ್ಲಿ ಅವರ ಹೆಸರು ಬಂದಿರುತ್ತದೆಯೇ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡಬೇಕಾದ್ರೆ ಅಗೇನ್ ನೀವು ಒಂದು ಟೀಚರ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಟೀಚರ್ ಅಪ್ಡೇಟ್ ಟೀಚರ್ ಡೇಟಾ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನೋಡಿ ಮುಂಚೆ ಈ ಒಂದು ಟೀಚರ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ದರು, ಹೀಗೆ ನೀವು ಆ್ಯಡ್ ಮಾಡಿರ್ತಕ್ಕಂಥ ಟೀಚರ್ ನೇಮ್ಗಳು ಬಂದಿವೆ ಇಲ್ಲೋ ಅನ್ನೋದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.